ಧನಸ್ಸು ರಾಶಿ ವೃತ್ತಿಪರ ಮಹಿಳೆಯರಿಗೆ ತುಂಬ ಆರ್ಥಿಕವಾದಂತಹ ನೆರವು ಸಿಕ್ಕುವ ಸೂಚನೆಗಳು ಇದೆ. ಅಂದರೆ ನೀವು ಮುಂದೆ ಏನಾದರೂ ಆರ್ಥಿಕವಾದಂತಹ ನೆರವಿಗೋಸ್ಕರವಾಗಿ ಪ್ರಯತ್ನವನ್ನು ಮಾಡಿದರೆ ಅದು ನಿಮಗೆ ಕೈ ಹಿಡಿಯುತ್ತೆ ಅಂತಕ್ಕಂಥದ್ದು. ದೈನಂದಿನ ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಹೇಳಿ ಕೇಳಿ ಭಾನುವಾರ ಇದರಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಸಹಜವಾಗಿ ಕಾಣುತ್ತೆ. ಯಾವುದೇ ವ್ಯವಹಾರ ಅಥವಾ ದುಡ್ಡಿನ ವಿಚಾರ ಬಂದಾಗ ಅದನ್ನು ಮನೆಯಲ್ಲಿ ಹೇಳ್ತಕ್ಕಂಥದ್ದು, ಮನೆಯವರಿಗೆ ನಿಮ್ಮ ವ್ಯವಹಾರದ ಗುಟ್ಟು ಗೊತ್ತಿರತಕ್ಕಂಥದ್ದು ಬಹಳ ಒಳ್ಳೆಯದು. ಆಪದ್ಧನವಾಗಿ ಹಣವನ್ನು ಗೊತ್ತಿಲ್ಲದಲೇ ಇಟ್ಕೊಳ್ಬಹುದು, ಆದರೆ ವ್ಯವಹಾರದ ದೃಷ್ಟಿಯಿಂದ ಅದನ್ನು ಹೇಳದೆ ಹೋಗಿಬಿಟ್ರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಹಿಂದೆ ಮಾಡಿದಂತಹ ಯಾವುದೋ ವ್ಯವಹಾರದ ದುಡ್ಡು ಈ ದಿವಸ ನಿಮ್ಮ ಕೈ ಸೇರುವಂತಹ ಸೂಚನೆ. ಒಂದು ವೇಳೆ ಇವತ್ತು ಸೇರದೇ ಇದ್ದರೂ ಕೂಡ ಅದು ಬರುತ್ತೆ ಅನ್ನುವಂಥದ್ದು ಖಾತ್ರಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಕ್ಕೆ ಜಗಳ ಆಗುವಂಥದ್ದಿದೆ. ನೌಕರಿಯಲ್ಲಿ ಮತ್ತು ವೃತ್ತಿಯಲ್ಲಿ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಬೇರೆಯವರ ಜೊತೆಯಲ್ಲಿ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಸೂಕ್ಷ್ಮದಿಂದ ಮಾತಾಡಬೇಕಾದಂಥದ್ದು. ಬೆಳಗ್ಗೆ ಶುಭ ಸುದ್ದಿಯನ್ನು ಕೇಳ್ತೀರಿ, ಮನಸ್ಸು ಆನಂದದಾಯಕವಾಗಿರುತ್ತೆ. ದಿನಪೂರ್ತಿ ಹೀಗೆ ಇರಲಿ, ಹೀಗೆ ನಡೀಲಿ ಅಂತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ, ಜಾಗ್ರತೆಯನ್ನು ವಹಿಸಿ. ನವವಿವಾಹಿತರಿಗೆ ಪ್ರವಾಸದ ಖುಷಿ ಮತ್ತು ಸಂತೋಷ ಇವೆಲ್ಲವೂ ಕೂಡ ಸಿಗುವಂಥದ್ದಾಗತ್ತೆ. ಅಪೂರ್ಣವಾದಂತಹ ಕೆಲಸಗಳಿಂದ ಮಾತ್ರ ಅವಮಾನವಾಗುತ್ತೆ. ಅಲ್ಲಿ ಕರ್ತವ್ಯ ಲೋಪವೋ ಬೇಜವಾಬ್ದಾರಿತನವೋ ಎದ್ದು ಕಾಣ್ತಕ್ಕಂಥದ್ದು. ಅದು ಯಾರೂ ಕೂಡ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಕ್ಷಮಿಸೋದಕ್ಕೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ನಡೆಯುತ್ತೆ ಅಂತ ಅರ್ಥ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮುಂದೆ ಒಳ್ಳೆಯದಾಗುವಂತಹ ಯಾವುದೋ ವಿಚಾರಗಳು ನಿಮಗೆ ತಲುಪುವಂಥದ್ದು. ಸ್ವಾಭಾವಿಕವಾಗಿ ತುಂಬ ಸಂತೋಷ ಪಡ್ತೀರಿ. ಆದರೆ ಆ ಕೆಲಸ ಆದ ನಂತರದಲ್ಲಿ ಆಗ್ತಕ್ಕಂತಹ ಆನಂದಕ್ಕಿಂತ ಈಗಿನ ಆನಂದವೇ ಹೆಚ್ಚಾಗಿರುತ್ತೆ. ಕೆಲಸ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತೀವಿ. ಓಂ ನಮಃ ಶಿವಾಯ ಎಂಬುದಾಗಿ 11 ಬಾರಿ ಪಠನೆ ಮಾಡಿ ಈಶ್ವರನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕುಂಭರಾಶಿ ಯಾವುದೋ ವಿಚಾರಕ್ಕೆ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹದ್ದು, ತುಂಬ ಕೋಪ ಮಾಡ್ಕೊಳ್ತಕ್ಕಂತಹ ಪ್ರಸಂಗ ಒದಗಿ ಬರುತ್ತೆ. ಆದರೆ ಯಾವುದನ್ನು ಕೂಡ ನೀವು ಮರಿಬಾರ್ದು. ನೀವು ನೀವಾಗಿರಬೇಕು ಅನ್ನುವಂಥದ್ದೇ ಇಲ್ಲಿ ಮುಖ್ಯವಾಗುತ್ತೆ. ಆಂತರಿಕ ಶತ್ರುಗಳು ನಿಮಗೆ ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಹಾಗಾಗಿ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಯಾರಿಂದ ಹೇಗೆ ಅಂತರವನ್ನು ಕಾಪಾಡಿಕೊಂಡು ನೀವು ಮೌನವಾಗಿರಬೇಕು, ಸಮಾಧಾನವಾಗಿರಬೇಕು, ಅದನ್ನು ಗಮನಿಸ್ಕೊಳ್ಳಿ. ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆ ಇರಬೇಕು. ಇಲ್ಲದೇ ಇದ್ದರೆ ತೊಂದರೆಗಳು ಆಗುವಂಥದ್ದು ಹೆಚ್ಚಿದೆ. ಅದನ್ನು ಗಮನಿಸಿ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಶತ್ರುಗಳನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಪ್ರತಿ ದಿವಸ ಪ್ರತಿ ಕ್ಷಣ ವಿರೋಧಿಗಳು ಹೆಚ್ಚಾಗ್ತಾನೆ ಹೋಗ್ತಾರೆ ಎನ್ನುವಂಥದ್ದು. ನೀವು ಆಡಿದಂತಹ ಮಾತುಗಳು ಮಾತ್ರ ಹಲವಾರು ಜನಕ್ಕೆ ಮಾರ್ಗದರ್ಶಕವಾಗುತ್ತೆ. ಕುಟುಂಬ ಸದಸ್ಯರು ನಿಮ್ಮನ್ನು ಯಾವ ರೀತಿಯಲ್ಲೂ ಕೂಡ ಲೆಕ್ಕಕ್ಕಿಟ್ಕೊಳ್ಳೋದಿಲ್ಲ, ನಿಮ್ಮ ಮಾತನ್ನೂ ಕೇಳೋದಿಲ್ಲ. ನಿಮಗೆ ಗೌರವವೂ ಕೂಡ ಕುಟುಂಬದಲ್ಲಿ ಕಡಿಮೆ ಆಗುವಂಥದ್ದಾಗತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಾನಸಿಕವಾದಂತಹ ಒತ್ತಡ, ಹೆಚ್ಚಿನ ಖರ್ಚು ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ನಿಮಗೆ ಆಕ್ರಮಿಸ್ಕೊಳ್ತಕ್ಕಂಥದ್ದಾಗತ್ತೆ. ತುಂಬ ಅನಗತ್ಯವಾಗಿ ಆಯೋಜನೆ ಮಾಡಿದಂತಹ ಕೆಲಸ ರದ್ದಾಗಿ ಹೋಗ್ತಕ್ಕಂಥದ್ದು. ಆ ಯೋಜನೆ ಮಾಡುವಂಥದ್ದೇ ಅನಗತ್ಯ. ಅಂಥದ್ರಲ್ಲಿ ಏನೋ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಏನೋ ಮಾಡಬೇಕು ಅಂತ ಹೊರಟಿರ್ತೀರಿ, ಅದು ಕೂಡ ಕೊನೆಯ ಹಂತದಲ್ಲಿ ನಿಂತು ಹೋಗುವಂಥದ್ದಾಗತ್ತೆ. ಅಧಿಕವಾದಂತಹ ಖರ್ಚು, ಯಾವುದೇ ರೀತಿಯ ಪ್ರಯೋಜನ ಆಗದೇ ಇರತಕ್ಕಂತಹ ಸಮಯ. ಖರ್ಚಾಗಿ ಏನೋ ಅನುಕೂಲ ಆಯಿತು, ಪರವಾಗಿಲ್ಲ, ಸಮಾಧಾನ ನಾರು ಸಿಕ್ತು ಅಂತಂದರೆ ಇವತ್ತು ಅದು ಕೂಡ ನಿಮಗೆ ಇಲ್ಲದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷಾ ದೃಷ್ಟಿಯಿಂದ ಅವಕಾಶ ಇದ್ದರೂ ಕೂಡ ಮನಸ್ಸು ಮಾತ್ರ ಬೇರೆ ಕಡೆ ಹೋಗುತ್ತೆ. ಮುಂದಿನ ದಿನಮಾನದಲ್ಲಿ ತೊಂದರೆ ಮಾಡ್ಕೊಳ್ತೀರಿ. ಇದರ ಮಧ್ಯೆ
ಬೇರೆ ಬೇರೆ ಕಿರಿಕಿರಿಗಳಿಂದ ದಿನವನ್ನು ಕಳೀಬೇಕಾಗತ್ತೆ. ನಿಮ್ದಲ್ಲದೆ ಇರತಕ್ಕಂತಹ ಕೆಲವು ವಿಚಾರಗಳು ಮುನ್ನೆಲೆಗೆ ಬರುತ್ತೆ, ಅಲ್ಲಿ ತಪ್ಪುಗಳಾಗತ್ತೆ. ಅದು ನಿಮ್ಮ ಮನಸ್ಸಿಗೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂತಹದ್ದಾಗ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಕೆಲಸದಲ್ಲಿ ಅಡಚಣೆಗಳು ಆಗುವಂತಹ ಸಾಧ್ಯತೆ. ಆರೋಗ್ಯದಲ್ಲಿ ಏರುಪೇರಾದರೆ ತುಂಬ ಜಾಗ್ರತೆಯನ್ನು ವಹಿಸಬೇಕು, ತಾತ್ಸಾರವನ್ನು ಮಾಡಬಾರದು ಅನ್ನುವಂತಹ ಎಚ್ಚರಿಕೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.